ನೋಡಿ, ಸಾರಥಿ ಕೂಡ ಅವರು ಜೈಲಲ್ಲಿ ಇದ್ದಾಗ್ಲೇನೆ ರಿಲೀಸ್ ಆಗಿದ್ದು. ಅದು ಕೂಡ ಮೋರ್ ದ್ಯಾನ್ ಸಕ್ಸಸ್ ಕೊಡ್ತು. ತುಂಬಾ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂತಹ ಸಾರಥಿ ಮೂವಿ ಆ ಟೈಮಲ್ಲೂ ಕೂಡ ದರ್ಶನ್ ಅವರು ಜೈಲಲ್ಲಿ ಇದ್ರು. ಅದು ಕೂಡ ಒಳ್ಳೆ ಸಕ್ಸಸ್ ಅನ್ನ ನೋಡ್ತು. ಅದೇ ರೀತಿ ನೆಕ್ಸ್ಟ್ ಕಾಟೇರ ಮೂವಿನು ಮಾಡಿದ್ರು. ಕಾಟೇರ ಮೂವಿನು ಕೂಡ ಜೈಲಿಗೆ ಸಂಬಂಧಪಟ್ಟಂತ ಒಂದು ಚಿತ್ರ ನೋಡಿರ್ಬೋದು. ಪಾಪ ಗೊತ್ತಿಲ್ಲ, ಅದು ದುರ್ದೈವನೋ ಏನೋ, ಆ ಒಂದು ಜೈಲಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ ಮಾಡಿದ್ರಿಂದಾನೇ ಅವ್ರಿಗೆ ಈ ಸಮಯದಲ್ಲಿ ಒಂದು ಆ ದಶಾಭುಕ್ತಿ ಬಂದಿದ್ರಿಂದಾನೇ ಅದು ತುಂಬಾ ಸಕ್ಸಸ್ ಅನ್ನ ಕೊಟ್ಟರು ಕೂಡ ಅದ ಸೇಮ್ ಆಸ್ ಇಟ್ ಈಸ್ ಅವ್ರಿಗೆ ಅದೇ ತರ ಚಿತ್ರದಲ್ಲಿ ಏನ್ ನೋಡಿದ್ರು ಅದೇ ತರ ಆಗೋಗಾಯ್ತು. ಅದೇ ನೆಕ್ಸ್ಟ್ ಅವರಿಗೆ ಯಾವಾಗೆಲ್ಲ ಅವರು ಒಂದು ಜೈಲಿನ ಒಳಗಡೆ ಇರ್ತಾರೋ ಅದೇ ರೀತಿ ನೇಮ್ ಕೂಡ ಮಾಡಿದೆ, ಫೇಮ್ ಮಾಡಿದೆ ಅವ್ರ ನೇಮ್. ಹಾಗಾಗಿ ನೆಕ್ಸ್ಟ್ ಬರುವಂತಹ ಡೆವಿಲ್ ಚಿತ್ರ ಕೂಡ ವೆರಿ ಸಕ್ಸಸ್, ಬ್ಲಾಕ್ ಬಸ್ಟರ್ ಮೂವಿ ಅಂತ ಅನ್ಕೋಬಹುದು. ತುಂಬಾ ಜನಗಳು ಆತುರದಿಂದ ಕಾಯ್ತಿರುವಂತಹ ಒಂದು ಮೂವಿ ಡೆವಿಲ್ ಆಗಿದೆ. ಸಾಂಗು ಕೂಡ ಸೂಪರ್ ಆಗಿದೆ, ಆಲ್ರೆಡಿ ಹಿಟ್ ಆಗಿದೆ. ಖಂಡಿತ ನೀವ್ ಮೊದಲನೇ ಶೋನೆ ಜನದ ಜಂಗುಳಿ ಅಂತ ಹೇಳ್ಬೋದು. ಬಹಳ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡಿ ದಯವಿಟ್ಟು ಅವನ ಅಭಿಮಾನಿಗಳು ಸಮಾಧಾನ ರೀತಿಯಲ್ಲಿ ವರ್ತಿಸಿ. ಯಾಕಂದ್ರೆ ಎಲ್ಲರಿಗೂ ದರ್ಶನ್ ಅಂದ್ರೆ ಇಷ್ಟ. ದಚ್ಚು ಯಾರಿಗ ಇಷ್ಟ ಇಲ್ಲ ಹೇಳಿ. ಖಂಡಿತ ದಚ್ಚು ಮುಂದೆಲ್ಲ ಒಂದು ದಿವಸ ಸಕ್ಸಸ್ ಅನ್ನ ತಗೊಂಡು ನಿಮ್ಮಗಳ ಮುಂದೆ ಅವರು ಒಳ್ಳೆ ವ್ಯಕ್ತಿಯಾಗಿ ಬಂದು ನಿಂತ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ದರ್ಶನ್ ಅವ್ರಿಗೆ ಒಳ್ಳೇದಾಗತ್ತೆ. ಡೆವಿಲ್ ಮೂವಿ ಸಾಕಷ್ಟು ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ.